ಓಕೆ ಬಾಡಿ ಆಗೋಯ್ತು, ಸ್ಟ್ರೆಂತು ಇದೆ, ನಾನು ಪವರ್ ಲಿಫ್ಟರು, ಬಾಡಿ ಬಿಲ್ಡರು, ಓಕೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೂ ಫಾಲೋಯಿಂಗು ಬಂದಾಯಿತು. ನಾವು ಐ ವಿಲ್ ಶೋಕೇಸ್ ಮೈಸೆಲ್ಫ್ ಆ್ಯಸ್ ಎ ಆನ್ಲೈನ್ ಕೋಚ್. ಸೊ ನಾನು ತುಂಬ ದುಡ್ಡು ಮಾಡ್ಬೋದು ಈ ಥರ ಅಂದ್ಕೊಂಡಿದ್ರೆ ಶುದ್ಧ ಸುಳ್ಳು. ನೀನು ಯಾವಾಗ ದುಡ್ಡನ್ನು ಚೇಸ್ ಮಾಡ್ತೀಯಲ್ವಾ ಕೋಚಿಂಗಲ್ಲಿ, ಅಲ್ಲೇ ಫೇಲ್ ಆಗೋದು. ಫಸ್ಟ್ ಆಫ್ ಆಲು ಯು ಶುಡ್ ಬಿ ಜೆನ್ಯೂನ್ಲಿ ಪ್ಯಾಷನೇಟ್ ಅಬೌಟ್ ಗೈಡಿಂಗ್, ಅಪ್ಲಿಫ್ಟಿಂಗ್ ಪೀಪಲ್. ನಿಮಗೆ ಅವರ ಪೇನ್ ಏರಿಯಾಸ್ ಅರ್ಥ ಆಗಬೇಕು. ಅವನ ಸ್ಟ್ರೆಂತ್ ಹೆಂಗೆ ಇಂಪ್ರೂವ್ ಮಾಡೋದು, ಅವನ ಫ್ಯಾಟ್ ಲಾಸ್ ಹೇಗೆ ಮಾಡೋದು, ಅವನ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡೋದು ಅನ್ನೋದು ನಿಮಗೆ ರೂಟ್ ಲೆವೆಲಲ್ಲಿ ಅರ್ಥ ಆಗಿರಬೇಕು. ಹಾಗಿದ್ರೆ ಮಾತ್ರ ನೀವು ಗೈಡ್ ಮಾಡೋಕ್ಕಾಗತ್ತೆ. ಅದು ಬಿಟ್ಟು 3 ತಿಂಗಳಿಗೆ ನಾನು ಇಷ್ಟು ಚಾರ್ಜ್ ಮಾಡ್ತೀನಿ, 6 ತಿಂಗಳಿಗೆ ಇಷ್ಟು ನನ್ನ ಚಾರ್ಜಸ್ ಇದೆ, ಅಥವಾ ನನ್ನ ಫಾಲೋಯಿಂಗ್ ಇಷ್ಟಿದೆ, ನನ್ನ ಲೆವೆಲ್ ಇಷ್ಟಿದೆ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಡೆಫಿನೆಟ್ಲಿ ನೀನು ಯಾವ ಊರ ದೊಣ್ಣೆ ನಾಯಕ ಅಂತಲೂ ಅವನು ಕ್ಲೈಂಟು ರಿಮೆಂಬರ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ನೀನು ಆ ಕ್ವಾಲಿಟಿ ಸರ್ವಿಸ್ ಕೊಟ್ಟೇ ಇರಲ್ಲ. ಬಿಕಾಸ್ ಆಲ್ ಯುವರ್ ಫೋಕಸ್ ಈಸ್ ಆನ್ ಮನಿ. ಸೊ ನೀನು ದುಡ್ಡು ಮಾಡಬೇಕು ಅಂತ ಕುತ್ಕೊಂಡಾಗ ಈ ಕೋಚಿಂಗ್ ವರ್ಕ್ ಆಗೋಲ್ಲ ಗುರು ನಿನಗೆ. ಯಾಕೆಂದರೆ ಈ ಕೋಚಿಂಗ್ ಅನ್ನೋದು ತುಂಬ ಪ್ಯಾಷನೇಟ್, ತುಂಬ ಹಂಬಲ್, ತುಂಬ ಕೈಂಡ್, ತುಂಬ ಸಪೋರ್ಟಿವ್ ಆಗಿ ಮಾಡಬೇಕು. ಅಷ್ಟು ವರ್ಕ್ ನೀನು ಕ್ಲೈಂಟ್ ಜೊತೆ ಮಾಡಿಲ್ಲ ಅಂದರೆ ಅವ್ರಿಗೆ ಹೇಗೆ ತಾನೇ ಅವರು ಇಂಪ್ರೂವ್ ಆಗ್ತಾರೆ ಅಲ್ವಾ? ಸೊ ಈ ಕ್ಲೈಂಟಿಗೆ ನೀನು ಅಷ್ಟು ಟೈಮ್ ಕೊಟ್ಟಿಲ್ಲ, ಕ್ಲೈಂಟಿಗೆ ನೀನು ಅಷ್ಟು ಇನ್ಪುಟ್ ಪಾಸ್ ಮಾಡಿಲ್ಲ ಅಂದರೆ ಹೌ ದೇ ವಿಲ್ ಮೇಕ್ ಎನಫ್ ಪ್ರೋಗ್ರೆಸ್.